ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳ. ಇವತ್ತಿನ ವ್ಲಾಗ್ನಲ್ಲಿ ನಾನು ನಿಮಗೆ ಎಲ್ಲರೂ ಸಾಧಾರಣವಾಗಿ ಇಷ್ಟಪಡೋವಂಥದ್ದು, ತೀರಾ ಸ್ಪೈಸಿ ಅಲ್ಲದೆ ಇರೋವಂಥದ್ದು, ಮಕ್ಳಿಗೂ ಕೂಡ ಇಷ್ಟ ಆಗುವಂಥ ಲೆಮನ್ ಚಿಕನ್ನ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ಏನೇನು ಬೇಕು ಅಂತ ನಾವು ನೋಡ್ಕೊಳ್ಳೋಣ. ಫಸ್ಟು ನಾನು ಒಂದು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಚಿಕನ್ನ ನೀಟಾಗಿ ತೊಳ್ಕೊಂಡು ಎಲ್ಲ ನೀರೆಲ್ಲ ಒಂಚೂರು ಇಲ್ದಂಗೆ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಒಂದು ಅರ್ಧ ಚಮಚ ಅರಿಶಿನ ಹಾಕ್ತಾಯಿದ್ದೀನಿ ಮತ್ತು 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ. ಈಗ ಉಪ್ಪು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡೋಣ. ಆಮೇಲೆ ಕಾರ್ನ್ಫ್ಲೋರು ಒಂದೂವರೆ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೋತೀನಿ ನಾನು. ತುಂಬ ಜಾಸ್ತಿ ಏನು ಕಾರ್ನ್ಫ್ಲೋರ್ ಬೇಕಾಗಲ್ಲ, ಬರೀ ಜಸ್ಟ್ ಕೋಟಿಂಗ್ ಆಗೋ ಅಷ್ಟು ಕಾರ್ನ್ಫ್ಲೋರ್ ಇದ್ದರೆ ಸಾಕಾಗತ್ತೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಈಗೆಲ್ಲ ಹಾಕ್ಕೊಂಡು ನೀಟಾಗಿ ಎಲ್ಲ ಕಲಿಸ್ಕೊಂಡ್ಬಿಡ್ತೀನಿ. ಕಲಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಇಟ್ಕೋತೀನಿ. ನಿಮಗೆ ಎಷ್ಟು ಟೈಮ್ ಬೇಕೋ ಅಷ್ಟು ನೋಡ್ಕೊಳ್ಳಿ. ನಾನಿದು ತುಂಬ ಹೊತ್ತೇನು ಇಟ್ಟಿಲ್ಲ, ಎಣ್ಣೆ ಕಾಯೋ ಅಷ್ಟು ಮತ್ತು ಇನ್ನೊಂದು ಸ್ವಲ್ಪ ಏನಾದ್ರು ಅನ್ನಕ್ಕೆ ಇಟ್ಟರೆ ಅಷ್ಟೊತ್ತಿಗೆ ನನಗೆ ಇದು ಮ್ಯಾರಿನೇಟ್ ಆಗಿದೆ ಅನ್ನಿಸ್ತು. ಈಗ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಎಣ್ಣೆನೂ ಅಷ್ಟೇ ತುಂಬ ಏನು ಹಾಕಬೇಕು ಅಂತೇನಿಲ್ಲ, ನಾವು ಚಿಕನ್ ಶಾಲೋ ಫ್ರೈ ಆಗೋಷ್ಟು ಹಾಕಿದ್ರೆ ಸಾಕು. ನೋಡಿ, ಇದಕ್ಕೆ ಅದು ಲೈಟಾಗಿ ಅದು ಕ್ರಿಸ್ಪಿನೆಸ್ ಬಂದಿರುತ್ತಲ್ಲ, ಕೆಂಪಗಾಗಿರುತ್ತಲ್ಲ, ಆ ಥರ ಕೆಂಪಗಾದರೆ ಸಾಕು. ಅದು ತುಂಬ ಎಣ್ಣೆ ಬಿಚ್ಚಿ ಬೋಂಡ ಥರ ಕರಿಯೋವಂಥ ಅವಶ್ಯಕತೆ ಇರಲ್ಲ. ಈ ಥರ ಎಲ್ಲನೂ ನಾನು ಕರ್ಕೊಂಡು ಇಟ್ಕೋತೀನಿ. ಅದು ತಳಕ್ಕೆ ಹಚ್ಬಿಡುತ್ತೆ, ಸ್ವಲ್ಪ ನೋಡಿಕೊಂಡು ನಾವು ಅದನ್ನು ಫ್ರೈ ಮಾಡ್ಕೋತಾ ಇರಬೇಕಾಗತ್ತೆ. ಎಲ್ಲ ಚಿಕನು ಇದಕ್ಕೆ ಹಾಕಿ ನೋಡಿ, ಇಷ್ಟೇ ಎಣ್ಣೆನೇ ನಾನು ಬಳಸಿರೋದು. ಇದರಲ್ಲೇ ಎಲ್ಲ ಫ್ರೈ ಮಾಡ್ಕೋತೀನಿ. ಇನ್ನೊಂದು ಸತಿ ಕೊಟ್ಟರು ಹಾಗೆ ಬೇಯಿಸ್ಕೊತೀನಿ ನಾನು. ಹೀಗೆಲ್ಲ ಬೇಯಿಸ್ಕೊಂಡಾಯ್ತಲ್ಲ, ಈಗ ನಾನು ಚಿಕನೆಲ್ಲ ತೆಗೆದಿಟ್ಕೊಂಡು ಅದೇ ಎಣ್ಣೆ ಇರುತ್ತೆ, ಎಷ್ಟು ಬೇಕೋ ನೀವು ಅಷ್ಟು ಎಣ್ಣೆ ಇಟ್ಕೊಳ್ಳಿ. ತುಂಬ ಜಾಸ್ತಿ ನೀವು ಹಾಕ್ಕೊಂಡಿದ್ರೆ ತೆಕ್ಕೊಂಬಿಡಿ, ಇಷ್ಟು ಎಣ್ಣೆ ಇದ್ದರೆ ಸಾಕಾಗತ್ತೆ. ಈಗ ನಾನೊಂದು 3-4 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಜೊತೆಗೆ ನಿಮ್ಗೆ ಬೇಕು ಅಂದರೆ ನೀವು ಕ್ಯಾಪ್ಸಿಕಮ್ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಕ್ಯಾಪ್ಸಿಕಮ್ ಹಾಕ್ಕೋತಾ ಇಲ್ಲ. ಮತ್ತು ಈರುಳ್ಳಿನ 1-2-3 ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಬಿಡಿ ಬಿಡಿ ಆಗೋ ಹಂಗೆ ಆಗಿದ್ದರೆ ಚೆನ್ನಾಗಿರುತ್ತೆ. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಬಾಡುತ್ತೆ. ಇದ್ರ ಜೊತೆಗೆ ನಾವು ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಮತ್ತು ಅರಿಶಿನೂ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಒಂಚೂರು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿಗೆ ಉಪ್ಪು ಹಾಕಿದ್ಮೇಲೆ ಬೇಗನೆ ಬಾಡತ್ತೆ, ನೀರು ಬಿಟ್ಕೊಳ್ಳುತ್ತಲ್ಲ, ಹಾಗಾಗಿ ನಾವು ಮಾಡ್ತಾ ಇರೋದು ಲೆಮನ್ ಚಿಕನ್ ಅಲ್ವಾ,
ಹಾಗಾಗಿ ಲೆಮನ್ ಕೂಡ ನಾವು ಹಾಕ್ಕೊಳ್ಳೋಣ. ಸುಮಾರು ನಾನು ಒಂದು ಅರ್ಧದಷ್ಟು ನಿಂಬೆಹಣ್ಣನ್ನು ಸ್ಲೇಸ್ ಥರ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಈಗ ನಾವು ಕರೆದುಕೊಂಡಿರೋವಂಥ ಚಿಕನ್ನೆಲ್ಲನೂ ಇದಕ್ಕೆ ಸೇರಿಸ್ಕೊಳ್ಳೋಣ. ಚಿಕನ್ ಹಾಕ್ಕೊಂಡ್ಮೇಲೆ ತುಂಬ ಏನು ಬಾಡಿಸ್ಬೇಕು ಅಂತೇನಿಲ್ಲ. ಈಗ ಒಂದು ಸ್ವಲ್ಪ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣ ರಸ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಹುಳಿ ಇರಬೇಕು ಮತ್ತು ಒಂದು ಸ್ವಲ್ಪ ಸಿಹಿಯಾಗೂ ಇರಬೇಕು. ಈಗ ಇದಕ್ಕೆ ಒಂದು ಸ್ವಲ್ಪ ನಾವು ನೋಡಿ ಅದು ಕಾರ್ನ್ಫ್ಲೋರ್ನ ಸ್ವಲ್ಪ ಕಲಸಿಟ್ಕೊಂಡಿದ್ನಲ್ಲ, ನಾನು ಚಿಕನ್ ಕಲಸಿಟ್ಕೊಂಡಿದ್ನಲ್ಲ ಬಟ್ಲು, ಅದಕ್ಕೆ ಇನ್ನೊಂದು ಸ್ವಲ್ಪ ಕಾರ್ನ್ಫ್ಲೋರ್ನ ಸೇರಿಸಿ ನೀರಲ್ಲಿ ಕದಿಡ್ಕೊಂಡು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸುಮಾರು ಒಂದು 2 ಸ್ಪೂನಷ್ಟು ನಾನು ಕಾರ್ನ್ಫ್ಲೋರ್ನ ಒಂದು 2 ಸ್ಪೂನ್ ನೀರು ಹಾಕಿ ಒಂದು ಅರ್ಧ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಕದಿಡ್ಕೊಂಡು ಹಾಕಿದ್ದೀನಿ. ಈಗ ಒಂದು ಸ್ವಲ್ಪ ಗರಂ ಮಸಾಲ ಹಾಕೋಣ. ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೋತೀನಿ ನಾನು. ಇದು ತುಂಬ ಸ್ಪೈಸಿ ಆಗಿರಲ್ಲ, ಹಾಗಾಗಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಇವಾಗ ಎಲ್ಲರೂ ಗ್ಯಾಸ್ಟ್ರಿಕ್ಕು ಅಂತ ಒದ್ದಾಡ್ತಾರಲ್ಲ, ಹಾಗಾಗಿ ಇದು ತಿಂದರೆ ಇನ್ನು ಜಾಸ್ತಿ ಸ್ಪೈಸಿ ಇಲ್ಲದಿರೋದ್ರಿಂದ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ತಿಂಡಿ ಆಗಿರುತ್ತೆ. ಇವಾಗ ಒಂದು ಸ್ವಲ್ಪ ಮೆಣಸು ಪೌಡ್ರ್ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆನ ನಾನು ಸೇರಿಸ್ಕೊತಾ ಇದ್ದೀನಿ. ಇನ್ನೇನಿಲ್ಲ, ಇನ್ನು ಒಂದೇ ಒಂದು ಇಂಗ್ರೀಡಿಯೆಂಟ್ಸ್ ಹಾಕೋಕ್ಕಿದೆ. ಇಷ್ಟಾದರೆ ಅದು ಮುಗೀತಾ ಬರುತ್ತೆ. ನೋಡಿ, ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ನಾವು ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟಿಯಾಗಿರುವಂಥ ನಮ್ಮ ಲೆಮನ್ ಚಿಕನ್ನು ರೆಡಿ ಆಗುತ್ತೆ. ಇವಾಗ ಸರ್ವ್ ಮಾಡಿಬಿಡೋಣ. ಸರ್ವಿಂಗ್ ಡಿಶ್ಗೆ ನಾನು ತೆಗಿತಾ ಇದ್ದೀನಿ. ಇದು ನೀವು ಮೇನ್ ಕೋರ್ಸ್ ಆಗೂ ತಿನ್ಬಿಡ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಸಂಜೆ ಸ್ನ್ಯಾಕ್ಸ್ ಥರನೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ ಅನಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.